ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಬಿಡ್ ಕುಮಾರಣ್ಣ, ನಮ್ಮ ಮನೆ ಬರಹ, ನಾವು ಶೋಷಿತರು, ನಾವು OBCಗಳು, ನಮ್ಮನ್ನು ಯಾವತ್ತೂ ತುಳಿಯೋದೆ, ನಾವು ತುಳಿಸ್ಕೊಳ್ಳೋದಕ್ಕೆ ಅರ್ಹರು ನಾನು ಅನ್ಕೊಂತೀನಿ. ನಿಮ್ಮ ಸಮುದಾಯದ ಒಕ್ಕಲಿಗರು ಬೆಳೀತಿದ್ರೆ ಯಾಕೆ ಕುಮಾರಣ್ಣ ತುಳಿತಾ ಇದೆಯಾ? ಪ್ರಧಾನಿ ಮಗ ಮುಖ್ಯಮಂತ್ರಿ ಆಗ್ಬೋದು, ಪ್ರಧಾನಿ ಮಗ PWD ಮಿನಿಸ್ಟರ್ ಆಗ್ಬೋದು, ಪ್ರಧಾನಿ ಮೊಮ್ಮಗ MP ಆಗ್ಬೋದು, ಬೇರೆಯವ್ರ ಮಕ್ಕಳು ಕನಕಪುರದ ರೈತನ ಮಗ ಈ ಸ್ಟೇಟಿಗೆ CM ಆಗಬಾರ್ದು. ಇದ್ಯಾವ ನ್ಯಾಯ ಕುಮಾರಣ್ಣ? ಕುಮಾರಣ್ಣ ನಿಮ್ಮ ಮಗನ್ನ 3 ಸಲ ನಿಲ್ಲಿಸಿದ್ರು ಗೆಲ್ಲಕ್ಕಾಗ್ಲಿಲ್ಲ. ಪ್ರಧಾನಿ ಮೊಮ್ಮಗ ಮುಖ್ಯಮಂತ್ರಿ ಮಗ ಸೋತೋದ. ಅಡ್ರೆಸ್ ಇಲ್ದೇ ಇರೋ ಒಬ್ಬ ಹುಡುಗ, ತಂದೆ ತಾಯಿ ಇಲ್ದೇ ಇರೋ ಒಬ್ಬ ಹುಡುಗ ನನ್ನ ಪಕ್ಷ ಗೆಲ್ಸ್ಕೊಂಡ್ಬಂತು. ಇದು ಕಾಂಗ್ರೆಸ್ ಪಕ್ಷದ ತಾಕತ್ತು. ನೀವೆಲ್ಲ ಏನೋ ನಮ್ಮ ಬಾಯಿ ಕಟ್ಟಾಕ್ಬೋದು ಇಂಥ ಅಲಿಗೇಷನ್ ಮಾಡಿಸಿದ್ರೆ ಅಂತ. ಇದಕ್ಕೆಲ್ಲ ಹೆದರಿ ರಾಜಕಾರಣಕ್ಕೆ ಬರ್ತೀವ ಕುಮಾರಣ್ಣ? ಕುಮಾರಣ್ಣ, ನೀವೊಂದು ಅಲಿಗೇಷನ್ ಮಾಡಿದ ತಕ್ಷಣ ಭಯ ಬೀಳಕ್ಕೆ ನಮ್ಮಪ್ಪ ಏನು ಪ್ರೈಮ್ ಮಿನಿಸ್ಟರ್ ಅಲ್ಲ ಕುಮಾರಣ್ಣ. ನಮ್ಮಪ್ಪ ಫಾರ್ಮರು, ನಾನು ರೈತನ ಮಗ. ನಿಮ್ಮ ಥರ ವೈಟ್ ಅಂಡ್ ವೈಟ್ ಹಾಕ್ಕೊಂಡು ರೈತ ಅಂತ ಬಿಲ್ಡಪ್ ಕೊಡೋ ರೈತನ ಮಗ ಅಲ್ಲ ನಾನು. ನೀವೀಗ ನನಗಿರೋ ಮಾಹಿತಿ ಪ್ರಕಾರ ನಿಮ್ಗೊಂದು 700-800 ಎಕರೆ ಜಮೀನಿದೆ ಅಲ್ಲ ಕುಮಾರಣ್ಣ? ಅದು ಏನು ಕುಮಾರಣ್ಣ, ರಾಮನಗರದಲ್ಲಿ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಮಾರಿ ತಗೊಂಡ್ರ? ಸೋರ್ಸ್ ಹೆಂಗೆ ಕುಮಾರಣ್ಣ? ಬಿಡದಿ ರೈತರಿಗೆ ಕೇಳ್ತಾ ಇದ್ದೀನಿ. ಬಿಡದಿಯಲ್ಲಿ ಅನಿತಕ್ಕದು 32 ಎಕರೆ ಜಮೀನಿದೆ. ಇದು ನಾನು ಹೇಳಿದ್ದಲ್ಲ, ನೆನ್ನೆ ಅನಿತಕ್ಕ ಅವರೇ ಹೇಳಿದ್ದು ಬಿಡದಿಯಲ್ಲಿ 32 ಎಕರೆ ಇದೆ ಅಂತ. ಕುಮಾರಣ್ಣ, 32 ಎಕರೆ 1 ಕೋಟಿ ರೂಪಾಯಿ ಅನ್ನೋಣ ಬಿಡದಿ ಹತ್ರ ನೀವು ತಗೊಂಡಾಗ. 32 ಕೋಟಿ ಹೆಂಗ್ ಬಂತು ಕುಮಾರಣ್ಣ? ರಾಮರಾಜ್ ಪಂಚೆ ಮಾರಿದ್ರ ಕುಮಾರಣ್ಣ? ರಾಮರಾಜ್ ಬನೀನ್, ರಾಮರಾಜ್ ಶರ್ಟ್, ರಾಮರಾಜ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರ ಕುಮಾರಣ್ಣ? ಇಲ್ಲ ನಿಮ್ಮ ಫಾರ್ಮ್ ಹೌಸಲ್ಲಿ ಬದನೆಕಾಯಿ ಬೆಳೆಯುತ್ತಲ್ಲ, ಅದಕ್ಕೇನಾದ್ರೂ ರೇಟ್ ಜಾಸ್ತಿ ಬಂದಿತ್ತ ಕುಮಾರಣ್ಣ? ಇಲ್ಲ ನಿಮ್ಮ ಹತ್ರ ಇರೋ ವಾಚ್ಗಳೆಲ್ಲ ಇತ್ತಲ್ಲ, CM ಆಗಿದ್ದಾಗ ಒಂದೊಂದು ಫೈಲ್ಗೆ ಸೈನ್ ಹಾಕಕ್ಕೂ ಒಂದೊಂದು ವಾಚ್ ತರಿಸ್ಕೊಂತ ಇದ್ರಲ್ಲ, 10 lakhs 15 lakhs, ಅದರಿಂದ ಬಂತ ಕುಮಾರಣ್ಣ? ಅದೇ ಬಳ್ಳಾರಿಯಿಂದ ಕಿಕ್ ಬ್ಯಾಕ್ ಬಂತಲ್ಲ ಕುಮಾರಣ್ಣ, ಆವಾಗ ಟಾಟಾ ಸುಮೋದಲ್ಲಿ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಡಿನೋಟಿಫಿಕೇಶನ್ ಅಲ್ಲಿ ಹೊಡೆದ್ರಂತಲ್ವಾ, ಅದ್ರಲ್ಲಿ ತಗೊಂಡ್ರ ಕುಮಾರಣ್ಣ? ಕುಮಾರಣ್ಣ, ನೀವು ಹೇಳಿದಕ್ಕೆ ನಾನು ಉತ್ತರಿಸ್ತಾ ಇದ್ದೀನಿ. ಇದಕ್ಕೆ ಆನ್ಸರ್ ಮಾಡ್ಬಿಟ್ರೆ ನಾವು ಕುಮಾರಣ್ಣ ಅವ್ರ ಇಂಟಿಗ್ರಿಟಿನ ಪ್ರಶ್ನೆನೇ ಮಾಡಲ್ಲ. ಪ್ರಧಾನಿಗಳೇ ಬಿಡದಿ ಟೌನ್ಶಿಪ್ನ ಅಪ್ರಿಷಿಯೇಟ್ ಮಾಡಿದ್ರೆ ಇವರೆಲ್ಲ ರಾಜಕೀಯ ಬೇಳೆ ಬಯಸ್ಕೊಂತಾರೆ, ರಾಜಕೀಯ ಬೇಳೆ ಬಯಸ್ಕೊಳಕ್ ಬರ್ತಾರೆ. ನಾನು ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನಾನು ಪರಿಶ್ರಮ ನೀಟ್ ಅಕಾಡೆಮಿ ಮುಖ್ಯಸ್ಥ. ಇವರು ಪದೇ ಪದೇ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಂದು 2 ವಿದ್ಯಾಸಂಸ್ಥೆ ಇದೆ. ಒಂದು ಪರಿಶ್ರಮ ನೀಟ್ ಅಕಾಡೆಮಿ. ಪರಿಶ್ರಮ ನೀಟ್ ಅಕಾಡೆಮಿ ಅಂದರೆ ಅದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ. ನಾನೊಂದು ಮಗು ಹತ್ರ 3 ಲಕ್ಷ ಫೀಸ್ ತಗೊಂಡ್ರೆ ಅದಕ್ಕೆ 54,000 GST ಕಟ್ತೀನಿ. ಕುಮಾರಣ್ಣನ ಫ್ಯಾಮಿಲಿ ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಗಿಂತ ನಾನು ಕಟ್ಟಿರೋ GST ಜಾಸ್ತಿ. ರಾಜ್ಯದ ಇನ್ಫಾರ್ಮೇಶನ್ ಕೇಳ್ತಾ ಇದ್ದೀನಿ. ಕುಮಾರಣ್ಣ, ನೀವೆಲ್ಲ ಫೈಲ್ ಮಾಡೋ IT ಗಿಂತ ನನ್ನ GST ಜಾಸ್ತಿ. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಾನು 3 ಲಕ್ಷ ಫೀಸ್ ತಗೊಂತೀನಿ, ಅದಕ್ಕೆ 54,000 GST ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ ಒಂದು 20,000 ರೂಪಾಯಿ ಉಳಿಸ್ತೀನಿ ಅನ್ಕೊಳ್ಳಿ. ಆ 20,000 ರೂಪಾಯಿಗೆ ಮತ್ತೆ 25.1% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದಾದ್ಮೇಲೆ ಒಂದು ಮಗುಗೆ 10,000 15,000 ಉಳಿದ್ರೆ ಅದು ನನ್ನ ಪ್ರಾಫಿಟ್. ಇದು ಪ್ರೈವೇಟ್ ಲಿಮಿಟೆಡ್, ಇದು ಬೇರೆ. ಅಂದ್ರೆ ನಾನು ತಗೊಳ್ಳೋ 1 ಲಕ್ಷಕ್ಕೆ ಸರಿಸುಮಾರು 40,000 ಟ್ಯಾಕ್ಸ್ ಕಟ್ತೀನಿ ಕುಮಾರಣ್ಣ. ಟ್ಯಾಕ್ಸ್ ಕಟ್ತೀನಿ. ಇದು ಪ್ರೈವೇಟ್ ಲಿಮಿಟೆಡ್. ಇನ್ನೊಂದು ಪರಿಶ್ರಮ ಎಜುಕೇಶನ್ ಟ್ರಸ್ಟ್. ಈ ಟ್ರಸ್ಟ್ ಏನು ಅಂದ್ರೆ, ನೀವು ಕರ್ನಾಟಕದಲ್ಲಿ ಕಾನೂನು ಹೆಂಗಿದೆ ಅಂದ್ರೆ, ನೀವು PU ಕಾಲೇಜ್ ಮಾಡಬೇಕು ಅಂದ್ರೆ ನೀವು ಟ್ರಸ್ಟ್ ಅಲ್ಲೇ ಮಾಡಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.